ತರಗತಿಗೆ ಸ್ವಾಗತ. ಈಗಾಗಲೇ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಬೋಳೆ ಶಂಕರನ ಕೈಯಲ್ಲಿ ಸೋತು ಹೋಗಿರ್ತಕ್ಕಂತಹ ಒಂದನೇ ಪಿಶಾಚಿಗೆ ಉಪಾಯವನ್ನು ಹೇಳಿಕೊಡ್ತವೆ. ಹೇಗೋ ಸರದಾ ಸೋಮಣ್ಣ ಮತ್ತು ಸಾವುಕಾರ ಕಮ್ಮಣ್ಣ ತಮ್ಮ ಕೈಯಲ್ಲಿ ಇದ್ದಾರೆ, ಅವರನ್ನು ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಬೋಳೆ ಶಂಕರನ ಹತ್ರಕ್ಕೆ ಕಳಿಸ್ಕೊಡೋಣ. ಬೋಳೆ ಶಂಕರ ಚೆನ್ನಾಗಿರೋದನ್ನು ನೋಡಿ ಅವರಿಗೆ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಈಗಾಗಲೇ ಬೋಳೆ ಶಂಕರನ ಹತ್ತಿರ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡು ನಾವು ಪಾಳೆಗಾರರು ಇರ್ತೀವಿ, ಯಾವುದೋ ಆ ಅಂಗಡಿಯಲ್ಲಿ ಲೆಕ್ಕ ಬರೀತಾ ಜೀವನ ಮಾಡೋದು ಉತ್ತಮ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದು ಮಾತನ್ನು ಹಾಡಿ ಬೋಳೆ ಶಂಕರನ ಜೊತೆಯಲ್ಲಿ ಬೋಳೆ ಶಂಕರನ ಜೊತೆಯಲ್ಲಿ ಬಾಳೋದಕ್ಕೆ ಇಷ್ಟ ಇಲ್ಲದೆ ಅವರ ಹತ್ರ ಆಸ್ತಿಯನ್ನು ಹಂಚಿಕೆ ಮಾಡ್ಕೊಂಡು ಹೊರಟೋದ್ರು. ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗಿರಲಿ, ಒಳ್ಳೆ ಗದ್ದೆ ಒಳ್ಳೆ ತೋಟ ಹೊಲವೆಲ್ಲ ಸರ್ದಾರ್ ಸೋಮಣ್ಣಗಿರಿ, ನದಿ ಹತ್ರ ಇರ್ತಕ್ಕಂಥ ಕಲ್ಲು ಮರಡಿ ಭೂಮಿ ಬೆತ್ತಕಡಿ ಬೋಳೆ ಶಂಕರನಿಗಿರಲಿ ಅಂತ ಹೇಳ್ಬಿಟ್ಟು ಆಸ್ತಿಯನ್ನು ಹಂಚಿಕೆ ಮಾಡ್ಕೊಂಡು ಹೊರಟೋದ್ರು. ಆದರೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತಹ ಬೋಳೆ ಶಂಕರ ತನಗೆ ಬಂದಿರತಕ್ಕಂತಹ ಒಂದು ಆ ಬಂಜರು ಭೂಮಿಯಲ್ಲಿ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಒಂದು ಭೂಮಿಯನ್ನೇ ಸಿದ್ಧ ಮಾಡಿಕೊಂಡು ಆರಾಮಾಗಿ ಬದುಕ್ತಾ ಇರ್ತಾನೆ. ಆದರೆ ಇವರು ಎಲ್ಲನೂ ಸಹ ಬೋಳೆ ಶಂಕರನ ಹತ್ರ ತೆಗೆದುಕೊಂಡು ಹೋದಂಥ ಎಲ್ಲ ಆಸ್ತಿ ಎಲ್ಲವನ್ನೂ ಸಹ ಹಾಳು ಮಾಡಿಕೊಂಡು ಮತ್ತೆ ಆ ಬೋಳೆ ಶಂಕರನ ಹತ್ರಕ್ಕೆ ಬರ್ತಾರೆ. ಅವರನ್ನು ಆ ರೀತಿ ಬರೋದ ಹಾಗೆ ಮಾಡಿರ್ತಕ್ಕಂಥ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ. ಬೋಳೆ ಶಂಕರ ಚೆನ್ನಾಗಿರೋದನ್ನು ನೋಡಿ ಇವರಿಬ್ಬರಿಗೂ ಹೊಟ್ಟೆ ಹೊಡೆದ ಇಬ್ಬರು ಜಗಳ ಆಡ್ತಾರೆ, ಕಣ್ಣು ಕಿವಿ ಕಿತ್ತಾಡ್ತಾರೆ. ಆಗ ನಾವು ಅವರನ್ನು ನರಕಕ್ಕೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಉಪಾಯವನ್ನು ಹಾಕ್ಕೊಂಡು ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಮ್ಮಣ್ಣನ ಯಾರ ಹತ್ರ ಕಳಿಸ್ತಾರೆ? ಬೋಳೆ ಶಂಕರನ ಹತ್ರಕ್ಕೆ ಕಳಿಸ್ತಾರೆ. ಬೋಳೆ ಶಂಕರ ಈಗಾಗಲೇ ಅಲ್ಲಿರ್ತಾನೆ. ಹೊಲದಲ್ಲಿ ಉಳ್ತಾ ಇರಬೇಕಾದ್ರೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ತಮಾಷೆ ಅಂತಕ್ಕಂಥದ್ದು ಬರುತ್ತೆ, ಗಮನಿಸಿ. ಬೋಮ್ ಶಂಕರ ಬೋಳೆ ಶಂಕರ ಕೆಲಸ ಮಾಡುತ್ತಾ ಇಲ್ಲಿ ಬೋಳೆ ಶಂಕರ ಬರುವನು, ಜೊತೆಗೆ ಕೋಡಂಗಿಯೂ ಇದ್ದಾನೆ. ಕೋಡಂಗಿ ಹೊಟ್ಟೆ ನೋವು ಅಂತಿತ್ತು, ಆರಾಮ ತಗೋ ಮರಾಯ. ಬೋಳೆ ಶಂಕರ ಆರಾಮ ತಗ ಅಂತ ನೀ ಅಂತೀಯ, ನನ್ನ ಹೊಟ್ಟೆ ನೋಯುತ್ತೆ ಅಂದರೆ ಜೀವನ ನಿಲ್ಲುತ್ತಾ? ಹೋಗ್ಲಿ, ನಾನು ನಿಲ್ಲಿಸಿದ ಕೆಲಸ ನೀನು ಮುಂದುವರಿಸ್ತೀಯಾ? ನೀನೋ ಸೋಂಬೇರಿ. ಕೋಡಂಗಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ. ಬೋಳೆ ಶಂಕರ ಏನೇನು ಮಾಡಿದೆ ಹೇಳು? ಕೋಡಂಗಿ 18 ರೊಟ್ಟಿ ತಿಂದೆ, 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, 1 ಸೋಲಗೆ ಅನ್ನ ಉಂಡೆ, 1 ಗಡಿಗೆ ಹಂಬಲಿ ಕುಡಿದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. ನೋಡಿ, 18 ರೊಟ್ಟಿ ತಿಂದೆ. ಇದು 2 ಅಂಕದ ಪ್ರಶ್ನೆಗೆ ಉತ್ತರ, ತುಂಬ ಇಂಪಾರ್ಟೆಂಟ್. ಕೋಡಂಗಿ ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಹೇಳಿದನು? 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, 1 ಸೊಲಗಿ ಅನ್ನ ಉಂಡೆ. ಸೊಲಗಿ ಅಂದರೆ 1 ಪಾವು ಸೇರು, 1 ಗಡಿಗೆ ಅಂಬಲಿ ಕುಡಿದೆ, 1 ದೊಡ್ಡ ಪಾತ್ರೆ ತುಂಬ ಅಂಬಲಿ ಅಂದರೆ ರಾಗ ಗಂಜಿಯನ್ನು ಕುಡಿದೆ, ಗಡದ್ದಾಗಿ ನಿಶಬ್ದವಾಗಿ 3 ಗಂಟೆ ನಿದ್ದೆ ಮಾಡಿದೆ. ಬೋಳೆ ಶಂಕರ ಭಾರಿ ಕೆಲಸ ಮಾಡಿದೆ ಬಿಡು, ನೀನು ಹೀಗೇ ಮಾಡ್ತಾ ಇರು, ನಿನಗೆ ತುಂಡು ರೊಟ್ಟಿ ಸಿಗದಾಗೆ ಮಾಡ್ತೀನಿ. ಸಾಲಿ ಹೇಳ್ಬೇಕಾದ್ರೆ ನೋಡಿ, ಹಾಗೆ ಹೇಳ್ಬೇಕಾದ್ರೆ ಪಿಶಾಚಿ ಒಂದು ಕಾಣಿಸ್ಕೊಂಡು ಹೊಟ್ಟೆ ನೋಯುತ್ತಿದ್ರು ನೆಮ್ಮದಿಯಿಂದ ಕೆಲಸ ಮಾಡ್ತಿದ್ದಾನಲ್ಲ, ಇರಲಿ, ಈಗ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡಗಿಬಿಡ್ತೀನಿ, ಯಾಕೆ ಬಿಡಿಸ್ಕೊಳ್ತಾ ನಾನು ನೋಡೇ ಬಿಡವ. ಪಿಶಾಚಿ ಮಾಯವಾಗುತ್ತದೆ, ತಕ್ಷಣ ನೇಗಿಲು ನಿಲ್ಲುತ್ತದೆ. ನೋಡಿ, ಮತ್ತೆ ಪಿಶಾಚಿ ಒಂದನೇ ಪಿಶಾಚಿ ಅವನನ್ನು ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಬೋಳೆ ಶಂಕರ ಕೋಡಂಗಿ ಇಲ್ಲೆಲ್ಲೂ ಅಕ್ಕಪಕ್ಕ ಮರ ಇಲ್ಲಿಲ್ವಲ್ಲ? ಕೋಡಂಗಿ ಇಲ್ಲ. ಬೋಳೆ ಶಂಕರ ಹಿಂದೆಂದು ಇರಲಿಲ್ಲ ಅಲ್ವಾ ಅಂತ ಅಂದರೆ ಇಲ್ಲಿ ಅವನು ಹೊಲವನ್ನು ಉಳ್ತಾ ಇದ್ದಾನೆ. ಆ ಹೊಲವನ್ನು ಉಳ್ತಾ ಇರಬೇಕಾದ್ರೆ ಇಲ್ಲಿ ಏನಾದರೂ ಮರ ಅಂತಕ್ಕಂಥದ್ದು ಇದ್ದರೆ ಆ ಮರ ಇರ್ತಕ್ಕಂಥ ಜಾಗದಲ್ಲಿ ಪಕ್ಕಗಳಿಗೆ ಬೇರುಗಳಂತಕ್ಕಂಥದ್ದು ಹೋಗಿರುತ್ತೆ, ಅದನ್ನೇ ಅವನು ಕೇಳ್ತಾ ಇದ್ದಾನೆ. ಕೋಡಂಗಿ ಇಲ್ಲೆಲ್ಲೂ ಹಿಂದೆ ಮರ ಇಲ್ಲಿಲ್ವಲ್ಲ? ಕೋಡಂಗಿ ಇಲ್ಲಿಲ್ಲ. ಬೋಳೆ ಶಂಕರ ಆದರೂ ನೇಗಿಲಿಗೆ ಬೇರು ತಗಲಿದೆಯಲ್ಲ? ಕೋಡಂಗಿ ತಗಲಿದೆಯಲ್ಲ. ಬೋಳೆ ಶಂಕರ ಗುದ್ಲಿ ತಗಂಬ, ಆಗಿದ್ದು ನೋಡೋಣ. ಇಬ್ಬರು ಅಗಿಯ ತೊಡಗುವರು. ಬೋಳೆ ಶಂಕರ ಐಸಾ ಕೋಡಂಗಿ ರಾಜ ಐಸಾ ಇತ್ಯಾದಿ ಹೇಳುತ್ತಾ ಅಗಿಯುತ್ತಿದ್ದಂತೆ ಕೋಡಂಗಿ ಚೀರಿ ದೂರ ಓಡುವನು. ಕೋಡಂಗಿ ಅಯ್ಯೋ ಆವು 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 ಆವು. ಬೋಳೆ ಶಂಕರ ಎತ್ತಿ ತೆಗೆಯುತ್ತಾ ಹಾವಲ್ವೋ, ಎಂಥದ್ದೋ ವಿಚಿತ್ರ ಪ್ರಾಣಿ, ಹಾಳಾದ್ದು ಒದ್ದಾಡ್ತಾ ಇದೆ, ಶಿವ ಶಿವ ಅಂತ ಹೇಳ್ತಾನೆ. ಅಂದರೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಪಿಶಾಚಗಳಿಗೆ ಯಾರ ಹೆಸರು ಕೇಳಿದ್ರೆ ಆಗೋದಿಲ್ಲ, ಪಿಶಾಚಗಳಿಗೆ ಶಿವನ ಹೆಸರನ್ನು ಕೇಳಿದ್ರೆ ಆಗೋದಿಲ್ಲ. ನೋಡಿ, ಪಿಶಾಚಿ ಒಂದು ಪ್ರತ್ಯಕ್ಷವಾಗಿ ಅಯ್ಯಯ್ಯೋ ಹೆಸರು ಬೇಡಿದ್ದಮ್ಮಯ್ಯ, ನಿಮ್ಮ ಕೈ ಮುಗಿತೀನಿ ಅಂತ ಹೇಳಿದಾಗ ಬೋಳೆ ಶಂಕರ ಯಾವ ಹೆಸರು? ಪಿಶಾಚಿ ಒಂದು
ಆಗಲೇ ಹೇಳಿದ್ರಲ್ಲ ಆ ಹೆಸರು ಬಳೆಶಂಕರ. ಕೋಡಂಗಿ ಹೆಸರು ಹೇಳಿದೆ ಅಷ್ಟೇ ಎದುರ್ಕೊಳ್ತೀಯಾ ಕೊಡಂಗಿ? ಮತ್ತೆ ನಾನು ಏನಂದ್ಕೊಂಡೆ, ನನ್ನ ಹೆಸರು ಹೇಳಿದ್ರೆ ಸಾಕು ಹಾವು, ಮುಂಗಿಸಿ, ಇಲಿ, ಇರುವೆ, ಹೆಗ್ಗಣಗಳು ಗಡಗಡ ಅಂತ ನಡ್ತವೆ. ಆದರೆ ಅವರುಗಳನ್ನು ಕಂಡ್ರೆ ನಾನು ಎದುರ್ತೀನಿ. ನೋಡಿ ಅಲ್ಲಿ ಅವನು ತಮಾಷೆ ಮಾಡ್ತಾ ಇದ್ದಾನೆ. ಕೊಡಂಗಿ ಹೆಸರು ಹೇಳಿದ್ರೆ ಅಷ್ಟು ಎದುರ್ಕೊಳ್ತೀಯ ಅಂತ ಹೇಳಿದ್ದು. ಅಂದರೆ ಈಗಾಗಲೇ ಶಿವನ ಹೆಸರನ್ನ ಹೇಳಿದ್ರೆ ಎದುರ್ಕೊಳ್ತಕ್ಕಂಥದ್ದು ಯಾವುದು? ಪಿಶಾಚಿ. ಇವನು ಬೋಳೇಶಂಕರ ತಮಾಷೆ ನೋಡೋಣ ಅಂತ ಹೇಳ್ಬಿಟ್ಟು ಕೋಡಂಗಿ ಹೆಸರು ಹೇಳಿದ್ರೆ ಅಷ್ಟು ಎದುರ್ಕೊಳ್ತೀಯ ಅಂತಂದ್ರೆ ಇವನು ಜಂಬವನ್ನು ಕೊಚ್ಕೊಳ್ತಾ ಇದ್ದಾನೆ. ಯಾರು? ಕೋಡಂಗಿ. ಏನಂತ ಮತ್ತೆ ನಾನು ಏನಂಕಂಡೆ, ನನ್ನ ಹೆಸರು ಹೇಳಿದ್ರೆ ಸಾಕು ಹಾವು, ಮುಂಗಿಸಿ, ಇಲಿ, ಯಜ್ಞ, ಇರುವೆ ಗಡಗಡ ಅಂತ ನಡೀತವೆ. ಆದರೆ ಅವುಗಳನ್ನ ಕಂಡ್ರೆ ನಾನು ನಡೀತೀನಿ ಅಂತ ಬೋಳೇಶಂಕರ. ಪಿಶಾಚಿಗೆ ಇದನ್ನ ಕಂಡ್ರೆ ನೀನು ಯಾಕೆ ಹೆದರಬೇಕು? ಕೊಡಂಗಿ ಹಸಿದಾಗ ಹಾಗಾಗಿ ತಿಂತೀನಿ ಅಂತ ಗೊತ್ತಿಲ್ವೇ ಅಂತ ಹೇಳ್ತಾನೆ. ನೋಡಿ ಸಲಿ ಪಿಶಾಚಿ ಒಂದು ಅವನಿಗೆಲ್ಲ ಎದುರಿದ್ದು ನೀವು ಆಗಾಗ ಸ್ಮರಿಸುವ ಹೆಸರಿಗೆ ಬೋಳೇಶಂಕರ ಅಂದರೆ ಶಿವನ ಹೆಸರಿಗ? ಪಿಶಾಚಿ ಒಂದು ಅಯ್ಯಯ್ಯೋ ಹೆಸರು ಹೇಳ್ಬೇಡಿ ಬೋಳೇಶಂಕರ. ಶಿವನ ಹೆಸರು ಹೇಳ್ಬಾರ್ದ? ಪಿಶಾಚಿ ಒಂದು ದಯವಿಟ್ಟು ಹೇಳಿಬಿಡಿ, ನೀವು ಹೇಳಿದ್ದನ್ನು ಮಾಡ್ತೀನಿ ಬೋಳೇಶಂಕರ. ಏನು ಮಾಡಬಲ್ಲೆ? ಪಿಶಾಚಿ ಒಂದು ನೀವು ಹೇಳಿದ್ದನ್ನು. ಬೋಳೇಶಂಕರ ತಲೆ ಕೆರ್ಕೊಂಡು ಹಾಗಾದ್ರೆ ನನ್ನ ಹೊಟ್ಟೆ ನೋಯ್ತಾ ಇದೆ, ವಾಸಿ ಮಾಡಬಲ್ಲೆಯಾ? ಪಿಶಾಚಿ ಒಂದು ಓ ಈ ಕ್ಷಣವೇ ಮಾಡಬಲ್ಲೆ. ಹೋಗಿ ನೆಲ ಅಗಿದು 3 ಬೇರು ತರುತ್ತದೆ. ಇದನ್ನು ಯಾರೇ ನುಂಗ್ಲಿ ಅವರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿಯಾಗುತ್ತೆ. ಅಂದರೆ ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಇಲ್ಲಿ 1ನೇ ಪಿಶಾಚಿ ಏನು ಬಹುಮಾನವನ್ನಾಗಿ ಕೊಡುತ್ತೆ? ಬೋಳೇಶಂಕರಿಗೆ 1ನೇ ಪಿಶಾಚಿ ಏನು ಬಹುಮಾನವನ್ನು ಕೊಡುತ್ತೆ? ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನ ಕೊಡುತ್ತೆ. ನೋಡಿ, ಒಂದೊಂದು ಪಿಶಾಚಿ ಒಂದೊಂದು ಬಹುಮಾನವನ್ನು ಕೊಟ್ಟು ಹೋಗ್ತವೆ. ಯಾರಿಗೆ? ಬೋಳೇಶಂಕರನಿಗೆ, ಅವನ ಕೈಯಲ್ಲಿ ಸೋತು. ಈಗ 1ನೇ ಪಿಶಾಚಿ ಏನು ಬಹುಮಾನ ಕೊಡ್ತು? ಬೋಳೇಶಂಕರನ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರನ್ನು ಬಹುಮಾನವಾಗಿ ಕೊಟ್ಟು ಹೋಯಿತು. ಯಾವುದು? 1ನೇ ಪಿಶಾಚಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 1ನೇ ಪಿಶಾಚಿ ಬೋಳೇಶಂಕರನಿಗೆ ಏನು ಬಹುಮಾನ ಕೊಡ್ತು? 1ನೇ ಪಿಶಾಚಿ ಬೋಳೇಶಂಕರನ ಹೊಟ್ಟೆ ನೋವು ಹೇಗೆ ಮಾಯವಾಯಿತು ಅಂತ ಒಂದು ಮಾತು ಕೇಳಿದೆ. 1ನೇ ಪಿಶಾಚಿ ಕೊಟ್ಟ ಬೇರಿನಿಂದ ಬೋಳೇಶಂಕರನ ಹೊಟ್ಟೆ ನೋವು ಮಾಯ ಆಗುತ್ತೆ. ಮಾಯ ಆಗಬೇಕಾದ್ರೆ ನೋಡಿ ಅಲ್ಲಿ ಮತ್ತೆ ಅಲ್ಲಿ ಬೋಳೇಶಂಕರ ನುಂಗುವನು. ಪರವಾಗಿಲ್ವೇ, ಹೊಟ್ಟೆ ನೋವೆಲ್ಲ ಮಾಯವಾಯಿತು. ಪಿಶಾಚಿ ಒಂದು ನಾನು ಹೋಗ್ಲಾ? ಬೋಳೇಶಂಕರ ಇರಣ್ಣ, ಇನ್ನೊಂದು ವಿಷಯ ಹೇಳು, ಅದ್ಯಾಕೆ ನಿನಗೆ ಶಿವನ ಹೆಸರು ಕೇಳದೆ ಆಗೋದಿಲ್ಲ? ಪಿಶಾಚಿ ಒಂದು ಅಯ್ಯಯ್ಯೋ ಹೇಳ್ಬೇಡಿ, ಸಾಯ್ತೀನಿ. ಕೊಡಂಗಿ ಮೊದಲು ನೀನು ಸತ್ತೋಗ್ಬಿಡು ಅಂತ ನೋಡಿ ಜೋರಾಗಿ ಶಿವ ಶಿವ ಸಾಂಬ ಸದಾಶಿವ ಬೋಳೇಶಂಕರ ಬೋಂ ಬೋಂ ಶಂಕರ ಪಾರ್ವತಿ ಶಂಕರ. ಇಲ್ಲಿ ಪಿಶಾಚಿ ಕೇಳದೆ ಕಿವಿ ಮುಚ್ಚಿಕೊಂಡು ತಿರುಗಿ ನೆಲದಲ್ಲಿ ಊದ್ಕೊಳ್ಳುತ್ತೆ. ಇಲ್ಲಿಗೆ 1ನೇ ಪಿಶಾಚಿ ಅಂತಕ್ಕಂಥದ್ದು ಹೊರಟೋಯ್ತು. 1ನೇ ಪಿಶಾಚಿ ಬೋಳೇಶಂಕರ ಕೈಯಲ್ಲಿ ಸೋತು ಸತ್ತೋಯ್ತು. ಈಗಾಗಲೇ 2ನೇ ಪಿಶಾಚಿ ಮತ್ತು 3ನೇ ಪಿಶಾಚಿ ಉಪಾಯವನ್ನು ಹಾಕ್ಕೊಂಡು ಆ ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣನ ಯಾರ ಹತ್ರ ಕಳಿಸಿದ್ದಾರೆ? ಬೋಳೇಶಂಕರನ ಹತ್ರ ಕಳಿಸಿದ್ದಾರೆ. ನೋಡಿ ಬರ್ತಾರೆ, ಬೋಳೇಶಂಕರನ ಹತ್ರಕ್ಕೆ ಬರ್ತಾರೆ. ಬರಬೇಕಾದ್ರೆ ನೋಡಿ ಅಲ್ಲಿ ಹೇಳ್ತಾನೆ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ. ನಮ್ರ ಅಂದರೆ ವಿನಯದಿಂದ ಕೂಡಿರ್ತಕ್ಕಂತಹ ಪ್ರಜೆ, ಅಂದರೆ ಹಸಿರನ್ನ ಪ್ರೀತಿಸುವಂತಹ ವಿನಯದಿಂದ ಕೂಡಿರ್ತಕ್ಕಂತಹ ಪ್ರಜೆ ಯಾರು? ಬೋಳೆ ಶಂಕರ. ಅದಕ್ಕೆ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು ಅಂತ. ನಮ್ರ ಅಂತಂದರೆ ವಿನಯದಿಂದ ಕೂಡಿರ್ತಕ್ಕಂಥ ಪ್ರಜೆ. ಕೊಡಂಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ ವಿಚಾರ. ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣ ಬೋಳೇಶಂಕರ ಆಗಿರ್ತಕ್ಕಂಥ ಹೊಲದಲ್ಲಿ ಉಳ್ತಾ ಇದ್ದಾನೆ. ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣ ಈಗಾಗಲೇ ಬಂದು ಬೋಳೇಶಂಕರನ ಮನೆಯಲ್ಲಿ ಸೇರ್ಕೊಂಡ್ಬಿಡು ಆರಾಮಾಗಿ ಐಷಾರಾಮಿಯಾಗಿ ಅಡುಗೆಗಳನ್ನು ಮಾಡಿ ತಿನ್ನೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಯಾಕೆ ಅಂತಂದರೆ ಈಗಾಗಲೇ 2ನೇ ಪಿಶಾಚಿ 3ನೇ ಪಿಶಾಚಿ ಉಪಾಯವನ್ನು ಹಾಕ್ಕೊಂಡು ಆ ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣನ ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಯಾರ ಹತ್ರ ಕಳಿಸಿದ್ದಾರೆ? ಬೋಳೇಶಂಕರನ ಹತ್ರಕ್ಕೆ ಕಳಿಸಿದ್ದಾರೆ. ನೋಡಿ ಈಗ ಇರ್ತಕ್ಕಂಥ ಅಣ್ಣ ತಮ್ಮಂದ್ರಲ್ಲಿ ಈಗಾಗಲೇ ಬೋಳೇಶಂಕರನ ಹತ್ರ ಆಸ್ತಿಯನ್ನು ಹಂಚೆ ಮಾಡ್ಕೊಂಡು ಹೊರಟೋಗಿದ್ದಾರೆ. ನಾವು ಆಗ ಬಾಳ್ತೀವಿ ಈಗ ಬಾಳ್ತೀವಿ ಅಂತ ಹೇಳ್ಬಿಟ್ಟು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೊಟ್ಟು ಹೊರಟೋಗಿದ್ದಾರೆ. ಇವಾಗ ಮತ್ತೆ ಎಲ್ಲ ಕಳ್ಕೊಂಡು ತಿರುಪೆ ಎತ್ಕೊಂಡು ಮತ್ತೆ ಯಾರ ಹತ್ರಕ್ಕೆ ಬಂದಿದ್ದಾರೆ? ಬೋಳೇಶಂಕರನ ಹತ್ರಕ್ಕೆ ಬಂದಿದ್ದಾರೆ. ನೋಡಿ ಗಮನಿಸಿ. ಆದರೂ ಅವರನ್ನು ಮನೆಯಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಅವರನ್ನು ಬೋಳೆ ಶಂಕರ ಅಂತ ಕರಿತೀವಿ. ಮುಗ್ಧ ಶಂಕರ, ಅಮಾಯಕ ಶಂಕರ ಅಂತ. ನೋಡಿ ಕೊಡಂಗಿ ಓಯ್ ಭಾಗವತ ಏನಪ್ಪ ಬೋಳೇಶಂಕರ, ಅಡುಗೆ ಮನೆಯಲ್ಲಿ
ಏನಾಗ್ತಿದೆ ಹೇಳಪ್ಪ ಕೊಳಂಗಿ. ಚೋಕ್ಲಿ, ಕೋಡುಬಳೆ, ಕರ್ಜಿಕಾಯಿ, ಹೋಳಿಗೆ, ಲಾಡು, ಜಿಲೇಬಿ ಎಲ್ಲ ತಿನಿಸು ವಾಸನೆ ಬರ್ತಾ ಇದೆಯಲ್ಲ ಭಾಗವತ್ರಿ. ಅಂದರೆ ಇಲ್ಲಿ ಕೋಡಂಗಿ ಭಾಗವತ ಹಾಸ್ಯ ತಮಾಷೆನ ಮಾಡ್ತಾ ಇದ್ದಾರೆ. ಓಯ್ ಭಾಗವತ್ರಿ ಸರ್ ಕೋಡಂಗಿ, ಓಯ್ ಭಾಗವತ್ರಿ ಭಾಗವತ ಏನಪ್ಪ ಬೋಳೇಶಂಕರನ ಅಡುಗೆ ಮನೆಯಲ್ಲಿ ಏನಾಗ್ತಿದೆ ಹೇಳಪ್ಪ. ಕೊಳಂಗಿ, ಚೋಕ್ಲಿ, ಕೋಡುಬಳೆ, ಅದರ ಜೊತೆಗೆ ಹೋಳಿಗೆ, ಅದರ ಜೊತೆಗೆ ಲಾಡು, ಜಿಲೇಬಿ ಎಲ್ಲ ತಿನಿಸಿದ ವಾಸನೆ ಬರ್ತಾ ಇದೆಯಲ್ಲ ಭಾಗವತ್ರಿ. ಭಾಗವತ ಇದನ್ನೆಲ್ಲ ಯಾರಪ್ಪ ಮಾಡ್ತಿದ್ದಾರೆ? ಕೊಡಗಿ ಎಲ್ಲ ಹೌದಲ್ಲ ಭಾಗವತ್ರಿ, ಇವರು ಬೋಳೇಶಂಕರನ ಅಣ್ಣಂದ್ರಲ್ಲವೇ ಜಗಳವಾಡಿ ಪಾಲಿಗೆ ಬಂದದನ್ನು ತಗೊಂಡ ದೇಶ ಆಳ್ತೀವಿ ಅಂತ ಹೋದವರು ಪುನಃ ಬೆಪ್ತಕಡಿ ಮನೆಗೆ ಬಂದಿದ್ದಾರೆ. ಪಿಶಾಚಿಗಳನ್ನು ಸುಲಭವಾಗಿ ಓಡಿಸ್ಬೋದು, ಇವರನ್ನ ಓಡಿಸ್ಲಿಕ್ಕಾಗೋದಿಲ್ಲ ಭಾಗವತ್ರಿ. ಹಾಗೋ ಅವನೇ ಬಂದ, ಯಾರು ಬೋಳೇಶಂಕರ, ನಿಭಾಯಿಸ್ಲಿ, ಅವನೇ ಮುಂದುವರ್ಸ್ಕೊಂಡು ಹೋಗ್ಲಿ. ಮೇಲಿನ ಕೋಡಂಗಿಯ ಮಾತು ನಡೆಯುತ್ತಿರುವಂತೆಯೇ ಸರ್ದಾರ ಸೋಮಣ್ಣ, ಸಾವುಕಾರ ಡಬ್ಬು ಅವರು ಹೆಣ್ಣಂದಿರು ಬೋಳೇಶಂಕರನ ಮನೆಯಲ್ಲಿ ಐಷಾರಾಮಿಯಾಗಿ ಆರಾಮಾಗಿ ಅಡುಗೆ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಪಿಶಾಚಿಗಳು ಕಾಣಿಸ್ಕೊಳ್ತವೆ. ಆ ಪಿಶಾಚಿಗಳೇ ಕಳಿಸಿರ್ತಕ್ಕಂಥದ್ದು ಯಾರನ್ನ? ಸರ್ದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣನ. ನೋಡಿ ಅಲ್ಲಿ ಪಿಶಾಚಿ 3, ಬೋಳೇಶಂಕರ ಬರ್ತಿದ್ದಾನೆ. ಪಿಶಾಚಿ 2, ಹುಷಾರಾಗಿರ್ಬೇಕು ಅಂತ ನೋಡಿ. ಇಲ್ಲಿ ಪಿಶಾಚಿ 2, ಇಲ್ಲಿ 3, ಪಿಶಾಚಿ 3, 2 ಇದೆ. ಸೊ ಇಲ್ಲಿ ಬೋಳೇಶಂಕರ ಬರ್ತಿದ್ದಾನೆ. ಪಿಶಾಚಿ 3, ಸರ್ದಾರಗಿಂತ ನೆಂಟಿನೇ ವಾಸಿ. ಪಿಶಾಚಿ 2, ಡಬ್ಬು ನೆಂಟಿನೂ ಅಷ್ಟೇ. ಪಿಶಾಚಿ 3, ಅವಳ ಬಾಯಲ್ಲಿ 2 ಕೋರೆ ಅಲೆ ಮುಡಿಸಿದ್ದೀನಿ. ಪಿಶಾಚಿ 2, ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು. ಡಬ್ಬು ನೆಂಟಿಗೆ 2 ಕೊಂಬು ಮೂಡಿಸಿದ್ದೀನಿ. ಪಿಶಾಚಿ 3, ಅವುಗಳಲ್ಲಿ ಒಂದೊಂದು ಚೂರಿ ಇಡು. ಪಿಶಾಚಿ 2, ಗಂಡಸರ ಬಾಯಲ್ಲಿ ಮದ್ದಿಡೋಣ, ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ. ಕಿಡಿತಾಗಿದ್ರೆ ಸಾಕು, ಬೆಪ್ತಕಡಿ ನರಕದ ಶಾಪಗಳನ್ನೆಲ್ಲ ಅವರ ಮೇಲೆ ಸುರಿಸಬೇಕು. ಪಿಶಾಚಿ 3, 2 ಗಳಿಗೆಯಲ್ಲಿ ಮನೆ ಸ್ಮಶಾನವಾಗಬೇಕು, ನಾವು 3 ನರಕಕ್ಕೆ ಕರ್ಕೊಂಡು ಹೋಗಬೇಕು. ಪಿಶಾಚಿ 2, ಹಾಗೋ ಬಂದ ಬೋಳೇಶಂಕರ ಗಳೆ ಸಾಮಾನೊಂದಿಗೆ ಬರುವನು. ಗಳೆ ಅಂತಂದೇಳಿ ಬಿದಿರು ಸಾಮಾನೊಂದಿಗೆ ಬರುವನು ಅಂತ. ಯಾಕಂದರೆ ಈಗಾಗಲೇ ಅವನು ನೇಗಿಲು ಉಳ್ಳೋದಕ್ಕೆ ಹೋಗಿದ್ದಾನಲ್ಲ, ಆ ಗಳೆ ಅಂದರೆ ಬಿದಿರಿನಿಂದ ಮಾಡಿರ್ತಕ್ಕಂಥ, ಈಗ ನೇಗಿಲು ಚಾಟಿ ಕೋಲ್ ಅಂತ ಇರುತ್ತೆ, ಅದು ಗಳೆಯಿಂದ ಮಾಡಿರ್ತಾರೆ. ಅದರ ಜೊತೆಗೆ ನೊಗ ಅಂತ ಕರಿತೀವಿ, ಕಾಡ್ಮಾನ್ ಅಂತ ತೆಲುಗಲ್ಲಿ. ಆ ನೊಗ ಗಳೆ ಸಾಮಾನು ಎತ್ಕೊಂಡು ಬರ್ತಾನೆ. ಸರ್ದಾರ ನೋಡಿ ರೆಸ್ಪೆಕ್ಟ್ ಯಾವ ರೀತಿ ಕೊಡ್ತಾರೋ, ಮರ್ಯಾದೆ. ಯಾಕೆ ಎಲ್ಲ ಅವನ ಹತ್ರ ಆಸ್ತಿಯನ್ನು ಎತ್ಕೊಂಡು ಹೋಗಿ ನಾವು ಆಗ ಬಾಳ್ತೀವಿ ಈಗ ಬಾಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಳ್ಕೊಂಡು ತಿರುಪೆ ಎತ್ಕೊಂಡು ಬಂದಿದ್ದಾರೆ. ಯಾರ ಹತ್ರಕ್ಕೆ? ಬೋಳೇಶಂಕರನ ಹತ್ರಕ್ಕೆ. ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಮರ್ಯಾದೆ ಕೊಡ್ತಾ ಇದ್ದಾರೆ. ನೋಡಿ ಸರ್ದಾರ, ತೋಟದಿಂದ ಈಗ ಬಂದೀಯಾ ಬೋಳೇಶಂಕರ? ನಾನು ನಿನ್ನ ಜೊತೆಗೆ ಇರೋಣ ಅಂತ ಬಂದೆ. ಇದ್ದ ಕೆಲಸ ಹೋಯ್ತು, ಇನ್ನೊಂದು ಕೆಲಸ ಸಿಗೋವರೆಗೂ ನನಗೂ ನನ್ನ ಹೆಂಡತಿಗೂ ನೀನೇ ದಿಕ್ಕು, ಇಲ್ಲ ಅನ್ನಬೇಡ. ನೋಡಿ ಬೋಳೇಶಂಕರ ಏನು ಹೇಳ್ತಾನೋ. ಇಲ್ಲಿ ಬೋಳೇಶಂಕರ ಡಬ್ಬು, ಮತ್ತೆ ಅವನ ಡಬ್ಬು ಯಾವ ರೀತಿ ಉತ್ತರ? ಚೆನ್ನಾಗಿದೆಯಾ ಶಂಕರ? ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆಯಾ ಅಂತ. ಪುನಃ ಆಸ್ತಿ ಕೇಳೋಕ್ಕೆ ಬಂದವಲ್ಲ ನಾವು, ಏನು ಮಾಡೋದು ಹೇಳು? ನೋಡಿ ಅವರು ಯಾವ ರೀತಿ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೋ. ಯಾರು? ಡಬ್ಬು ಆಗಿರ್ತಕ್ಕಂಥನು, ಸಾವುಕಾರ ಡಬ್ಬು ಆಗಿರ್ತಕ್ಕಂಥನು. ಚೆನ್ನಾಗಿದೆಯಾ ಶಂಕರ? ನೋಡಿದ್ರೆ ಗೊತ್ತಾಗುತ್ತಲ್ಲ ನಿನ್ಗೇನು ರೋಗ ಇಲ್ಲ ಅಂತ ಅವನ ಮನಸ್ಸು ಒಳಗಡೆ. ಆದ್ರೆ ಮೇಲ್ನೋಟಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆಯಾ ಅಂತ. ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು, ಏನು ಮಾಡೋದು ಹೇಳು? ಮತ್ತೆ ಅಲ್ಲೇ ಇಟ್ಬಿಟ್ರು ಫಿಟ್ಟಿಂಗ್. ಏನಂತ? ಮತ್ತೆ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲ ನಾವು, ಏನು ಮಾಡೋದು ಹೇಳು ಅಂದ ಬೋಳೇಶಂಕರ. ಹೋ ಹೀಗಾಯ್ತು ಅಂದ್ರೆ, ಹೋ ಹೀಗಾಯ್ತಾ, ಎಲ್ಲ ಕಳೆದುಕೊಂಡು ಬಂದಿದ್ದೀರಾ ಅಂತ ಅರ್ಥ. ನೋಡಿ ಅವನಿಗೆ ಗೊತ್ತಾಯ್ತು. ಸರ್ದಾರ, ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕು. ಸರ್ದಾರ್ ನೆಂಟಿ, ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರಂತ ತಿಳಿದುಕೋ. ಓ ದೊಡ್ಡ ಮುಖ್ಯಮಂತ್ರಿ ಬಂದ್ಬಿಟ್ಟಂತ ಯಡಿಯೂರಪ್ಪ. ನೋಡಿ ನಿನ್ನ ಮನೆಯಾಗಿ ಅತಿಥಿಯಾಗಿ ಬಂದವರು ಯಾರಂತ ತಿಳಿದುಕೋ. ನಿನ್ನ ದೊಡ್ಡ ಅಣ್ಣ ಸೇನಾಪತಿಯಾಗಿ ದೇಶ ಆಳಿದವರು, ಸಣ್ಣ ಸಣ್ಣ ಸಾಹುಕಾರಾಗಿ ಸರ್ಕಾರ ಕೊಂಡು ಮಾರಿದವರು. ನಾವಿರೋ ತನಕ ಸೇವ್ ಮಾಡಿ ಧನಿನಾಗೋ ಅವಕಾಶ ತಾನಾಗೆ ಬಂದಾಗ ಬಿಟ್ಕೊಡ್ಬೇಡ. ಸಾಹುಕಾರ ನೆಂಟಿ, ಅಷ್ಟಾಗಿ ನಾವು ಕೂತು ತಿನ್ನೋದಿಲ್ಲ. ನಮ್ಮ ಕೂಳು ನಾವು ತಾನೇ ಬೇಯಿಸ್ಕೊಳ್ಬೇಕು. ಇಲ್ಲಿ ಕೂಳು ಅಂದರೆ ಅನ್ನ, ಇನ್ನೊಂದರ್ಥ ಆಹಾರ, ಇನ್ನೊಂದರ್ಥ ಬೇಯಿಸಿದ ಹಕ್ಕಿ. ಇದು ಸಮಾನಾರ್ಥಕ ಪದ ಮಕ್ಕಳೇ. ಕೂಳು ಇದು ಮತ್ತೆ ದ್ವಿತೀಯ ಪಿಯುಸಿಗೂ ಸಹ ಇದಿದೆ ಈ ಪದ. ಕೂಳು ಅಂದರೆ ಅನ್ನ, ಇನ್ನೊಂದರ್ಥ ಆಹಾರ, ಇನ್ನೊಂದರ್ಥ ಬೇಯಿಸಿದ ಅಕ್ಕಿ, ಇನ್ನೊಂದರ್ಥ ಓಗರ. ಈ ಓಗರ ಅನ್ನೋ ಪದ ನಿಮಗೆ ಈ ಪದಕ್ಕೆ ಅರ್ಥ ಸಮಾನಾರ್ಥಕ ಪದ. ಎಲ್ಲಿ
ಕಟ್ಟೋಗರದ ಮೊಟ್ಟೆಯ ಕಟ್ಟಿದ ಏನೋ ಹಸಿವು ಓಹದೆ ಅಂತ ಬರುತ್ತೆ. ಕಟ್ಟೋಗರದ ಮೊಟ್ಟೆಯನ್ನೆಲ್ಲ ಕಟ್ಟಲಾಗಿದೆ, ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಓಗರ ಅಂದರೆ ಅನ್ನ, ಆಹಾರ, ಬೇಯಿಸಿದ ಅಕ್ಕಿ, ಕೂಳು ಅಂತಕ್ಕಂಥ ಅರ್ಥವನ್ನು ಬರುತ್ತೆ. ಅಷ್ಟಾಗಿ ನಾವು ಕೂತ್ ತಿನ್ನೋದಿಲ್ಲಪ್ಪ ನಿನ್ನ ಮನೆಯಲ್ಲಿ ಬಳೆಶಂಕರ, ನಮ್ಮ ಅನ್ನವನ್ನು ನಾವೇ ಬೇಯಿಸ್ಕೊಂಡು ತಿಂತೀವಿ, ನಿನಗೊಂದು ಹೆಂಡತಿಯೇ ಸಂಸಾರವೇ. ನೋಡಿ, ಅವನನ್ನು ಒಂದು ರೀತಿ ಹಂಗಿಸಿ ಮಾತನಾಡ್ತಾ ಇದ್ದಾರೆ. ಯಾರು? ಆ ಸರ್ದಾರ್ ಸೋಮಣ್ಣನ, ಸಾವುಕಾರ ಕಮ್ಮಣ್ಣನ ಹೆಂಡತಿ. ನಿನಗೊಂದು ಹೆಂಡತಿ ಇದೆಯಾ? ಇಲ್ಲಿ ನಿನಗೊಂದು ಸಂಸಾರ ಏನಾದರೂ ಇದೆಯಾ? ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಹಿಂದೆ ಈಗಾಗಲೇ ಅದೇ ರೀತಿಯ ಮಾತನಾಡಿರ್ತಾಳೆ. ತಿರುಪೆ ಎತ್ತುವಂತಹ ದಿನ ತಿರುಪೆ ಎತ್ತುವಂತಹ ಹುಡುಗಿನೂ ಸಹ ನಿನಗೆ ಕೊಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಅಂತ ಆ ಮಾತನ್ನು ಹೇಳ್ತಾರೆ. ಇವರ ಒಂದು ಕೆಟ್ಟ ಮಾತುಗಳಿಗೆ ಅವನಿಗೆ ರಾಜ್ಕುಮಾರಿನೇ ಕೊಟ್ಟು ಮದುವೆ ಮಾಡ್ತಾರೆ. ನೋಡ್ತಾ ಇದೆ ಮುಂದೆ. ನೋಡಿ ಬೋಳೇಶಂಕರ ಆಗಲೇ ಹೇಳಿ, ಅದಕ್ಕೇನಂತೆ ಎಲ್ಲರೂ ನನ್ನ ಜೊತೆಗಿರಿ. ನೋಡಿ, ಇವನು ತುಂಬ ಒಳ್ಳೆಯ ಮನುಷ್ಯ, ಅದಕ್ಕೆ ಅವನ ಬೋಳೆ ಅಂದರೆ ಮುಗ್ಧ ಶಂಕರ, ಅಮಾಯಕ ಇವನು. ನೋಡಿ ಆಯದು ಆಗಲೇ ಹೇಳಿ, ಅದಕ್ಕೇನಂತೆ ಎಲ್ಲರೂ ನನ್ನ ಜೊತೆಗಿರಿ. ಆಗಲೇ ಅತ್ತಿಗೆ ಹೇಳಿದ ಹಾಗೆ ಅನ್ನ ಬೇಯಿಸಿ ಹಾಕೋದಕ್ಕೆ ನನಗೂ ಯಾರೂ ಇಲ್ಲ. ಈಗಲಾದರೂ ಹೆಂಗಸಿನ ಕೈಯನ್ನು ಉಣ್ಣಬಹುದು. ಸಾಮಾನು ಹಿಡಿದು ಬೇರೆ ಕಡೆ ಹೋಗುವನು ಸರ್ದಾರ್ ಹೆಂಡತಿ. ನೋಡಿ, ನಿಮ್ಮ ತಮ್ಮನಿಗೆ ಕೂಲಿ ಕುದಿಸಿ ಹಾಕೋದಕ್ಕೆ ನಾವು ಅವನ ಆಳುಗಳಲ್ಲ. ನೋಡಿ, ಎಂಥ ದೊಡ್ಡ ಇವರು. ಯಾರು ಇವರು? ಸರ್ದಾರ್ ಸೋಮಣ್ಣ, ಸಾವುಕಾರ ಕಮ್ಮಣ್ಣ ಮತ್ತು ಅವರ ಹೆಂಡತಿಯರಾಗಿರ್ತಕ್ಕಂಥವ್ರು. ಎಲ್ಲ ಕಳ್ಕೊಂಡು ಮತ್ತೆ ಅವನ ಮನೆಗೆ ಬಂದು ಅವನ ಮನೆಯಲ್ಲಿ ಅವನಿಗೆ ಹೇಳ್ತಾ ಇದ್ದಾರೆ. ನೋಡಿ, ನಾವು ಕೂಳು ಕುದಿಸಿ ಹಾಕೋದಕ್ಕೆ, ಅನ್ನ ಬೇಯಿಸಿ ಹಾಕೋದಕ್ಕೆ ನಾವೇನು ಆಳುಗಳಲ್ಲ ಅಂತ. ಅವನ ಹತ್ರಕ್ಕೆ ಬಂದಿರೋದು ಈಗ ಏನಕ್ಕೆ? ತಿರುಪೆ ಎತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬಂದಿರೋದು. ಅವನ ಮನೆಗೆ ಬಂದು ಆ ಅನ್ನ ಬೇಯಿಸಿ ಹಾಕೋದಕ್ಕೆ ನಾವು ಆಳುಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ರೀತಿ ಇರ್ತಾರೆ ಅಂತ. ಅದನ್ನೇ ಇಲ್ಲಿ ಮತ್ತೆ ಸರ್ದಾರ, ಆದರೆ ನಾವಿರೋದು ಅವನ ಮನೆಯಲ್ಲಿ ಇಲ್ವೇ? ಅವನಿಗೆ ಗೊತ್ತು. ಸರ್ದಾರ್ ಹೆಂಡತಿ, ಅದು ನಿಮ್ಗೆ ಗೊತ್ತು. ಒಂದೇ ಕರುಳು ಹಚ್ಚಿಕೊಂಡವರಿಗೆ ಇಷ್ಟು ಆಶ್ರಯ ಕೊಡೋದೇನು ಹೆಚ್ಚಲ್ಲ. ಅದು ತಮ್ಮನ ಕರ್ತವ್ಯ, ಪುಣ್ಯದ ಕೆಲಸ. ಇವತ್ತು ಯಾರಾದರೂ ಕೊಡ್ತಾರೆ ಅಂದ್ರೆ ಯೋಚನೆ ಮಾಡಿ. ಸಾವುಕಾರ ಹೆಂಡತಿ, ಬೇಕಾದರೆ ಕೂಳು ನಾವು ಬೇಯಿಸ್ತೀವಿ, ಅವನು ಹೊರಗಡೆ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಲಿ. ಅಕ್ಕ, ಅವನ ಒಳಗಡೆ ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ. ನೋಡಿ, ಎಲ್ಲ ಕಳೆದುಕೊಂಡು ಅವನ ಮನೆಗೆ ಬಂದಿರತಕ್ಕಂಥದ್ದು ಭಿಕ್ಷೆ ಬೇಡ್ಕೊಂಡು. ಯಾರ ಮನೆಗೆ? ಬೋಳೇಶಂಕರ ಮನೆಗೆ. ಅಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ನೋಡಿ ಸಾವುಕಾರ ಹೆಂಡತಿ, ಬೇಕಾದರೆ ಕೂಳು ನಾವು ಬೇಯಿಸ್ತೀವಿ, ಅನ್ನವನ್ನು ನಾವು ಬೇಯಿಸ್ತೀವಿ, ಆದರೆ ಅವನು ಮನೆ ಒಳಗಡೆ ತಿನ್ನಬಾರ್ದು. ಎಲ್ಲಿ ತಿನ್ನಬೇಕು? ದನದ ಕೊಟ್ಟಿಗೆಯಲ್ಲಿ, ದನಗಳನ್ನು ಕಟ್ಟಾಕ್ತಕ್ಕಂತಹ ಜಾಗದಲ್ಲಿ ಕೂತ್ಕೊಂಡು ತಿನ್ನಬೇಕು. ಅವನ ಮನೆಯಲ್ಲಿ ತಿನ್ನೋದಕ್ಕೆ ಅವಕಾಶ ಇಲ್ಲ. ನೋಡಿ ಯಾವ ರೀತಿ ಅವನ ಮನೆಗೆ ಬಂದು ಅವನನ್ನೇ ದನದ ಕೊಟ್ಟಿಗೆಯಲ್ಲಿ ಬಿಟ್ಟರು ಇವರು ಅಂತ ಹೇಳ್ತಾರೆ. ಇದು ಒಂದಂಕ ಪ್ರಶ್ನೆ ಕೇಳ್ತಾನೆ. ತುಂಬ ಇಂಪಾರ್ಟೆಂಟು. ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳ್ತಾಳೆ. ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳ್ತಾಳೆ. ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳ್ತಾಳೆ. ಬೋಳೇಶಂಕರ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳ್ತಾಳೆ. ಸಾವುಕಾರ, ಅವನ ದಡ್ಡತನವೇ ನಮಗೆ ಆಸರೆ, ಅದಕ್ಕೇನಾದರೂ ನೋವಾದರೆ ನಾವು ಇಲ್ಲಿ ಇರ್ಲಿಕ್ಕಾಗುತ್ತೇನೆ. ನೋಡಿ, ಅವನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಅವನು ದಡ್ಡ ಆಗಿರೋದ್ರಿಂದ ಮತ್ತೆ ನಮ್ಮನ್ನು ಈ ಮನೆ ಒಳಗಡೆಗೆ ಇರೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅವನು ಏನಾದರೂ ನೋವು ಪಟ್ಕೊಂಡ್ರೆ ನಮ್ಮನ್ನು ಇಲ್ಲಿಂದ ಎತ್ತಿ ನಿಮ್ಗಂತೆ ಬಂತೆ ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತಾನೆ. ಅವನಿಗೆ ಗೊತ್ತು. ನೋಡಿ, ಸಾವುಕಾರ ಹೆಂಡತಿ, ಹಾಕಿದ್ದನ್ನು ತಿನ್ನೋ ನಾಯಿ ಅದು ನೋವಾದ್ದು ಅದಕ್ಕೆಲ್ಲ ಗೊತ್ತಾಗತ್ರಿ. ಸರ್ದಾರ, ಬೇಕಾದರೆ ನಾವಿಬ್ಬರು ಅವನ ಜೊತೆ ಕೊಟ್ಟಿಗೆಯಲ್ಲಿ ಕೂತು ಊಟ ಮಾಡ್ತೀವಿ, ನೀವು ಆಮೇಲೆ ಒಳಗೆ ಊಟ ಮಾಡಿ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ನೋಡಿ ಸರ್ದಾರ್ ಹೆಂಡತಿ, ಹಾಗಿದ್ರೆ ಆಮೇಲೆ ನಿಮ್ಮನ್ನು ನಾವು ಒಳಕ್ಕೆ ಸೇರಿಸೋದಿಲ್ಲ, ಹುಷಾರ್ ಬೇಕಾಗ್ಬಿಟ್ರು ಹೋಮ್ ಮಿನಿಸ್ಟ್ರು. ಸಾವುಕಾರ, ಇದು ಒಳ್ಳೇದಾಯ್ತೆ. ಸಾವುಕಾರ ಹೆಂಡತಿ, ಅವನ ನೋಡಿದ್ರೆ ಕಣ್ಣು ಬೇನು ಬರುತ್ತೆ, ಅಸಾಧ್ಯದ ಕೊಳುಕು ಅಂತ. ನೋಡಿ ಯಾವ ರೀತಿ ಅವನ ಕೆಟ್ಟದಾಗ ಮಾತಾಡ್ತಾರೋ. ಅಂದರೆ ಅವನನ್ನು ನೋಡಿದ್ರೆ ಕಣ್ಣು ಬೇನೆ ಬರುತ್ತೆ, ಅಸಾಧ್ಯದ ಕೊಳುಕು ಅಂತ. ನೋಡಿ, ಇಲ್ಲಿ ಅಸಾಧ್ಯದ ಕೊಳುಕು ಅನ್ನೋ ಪದಕ್ಕೆ ಹೇಳ್ತೀನಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಇದೊಂದು ಗಾದೆ ಮಾತು. ಕೈ ಕೆಸರಾದರೆ ಬಾಯಿ ಮೊಸರು. ಒಬ್ಬ ರೈತ, ಭೂತಾಯಿಯ ಚೊಚ್ಚಲ ಮಗ ಆಗಿರ್ತಕ್ಕಂಥ ಒಬ್ಬ ರೈತ ಕೈ ಕಾಲುಗಳನ್ನು ಕೆಸರು ಮಾಡಿಕೊಂಡು ಎಷ್ಟೋ ಕಷ್ಟಪಟ್ಟು ದುಡಿದು ಅವನು ಆಹಾರಗಳನ್ನು ತಗೊಂಡು ಮಾರ್ಕೆಟಿಗೆ ಬರ್ತಾನೆ. ನಾವು ಅಷ್ಟೇ ಸೋಕಿಯಾಗಿ ಹೋಗಿ, ಒಳ್ಳೆ ಸೋಕಿಯಾಗಿ ಹೋಗಿ ಆಹಾರಗಳನ್ನು ತಿಂದು ನಾವು ಬದುಕ್ತಾ ಇದ್ದೀವಿ. ಅದೇ ಅವನ ಕೆಸರನ್ನು ಮೆತ್ಕೊಂಡು ಎಷ್ಟು ಕಷ್ಟಪಟ್ಟು ಅವನು ಮಾರ್ಕೆಟ್ಗೆ ತರಬೇಕು. ನೋಡಿ, ಅವನನ್ನು ಅಸಾಧ್ಯದ ಕೊಳುಕು, ಅವನನ್ನು ನೋಡಿದ್ರೆ ಕಣ್ಣು ಬೇನು ಬರುತ್ತೆ ಅಂತಳಲ್ಲ ಇವಳು, ಎಂಥವಳು ಅಂತಕ್ಕಂಥದ್ದು. ಅದನ್ನೇ ನೋಡಿ, ಅವನು ನೋಡಿದ್ರೆ ಕಣ್ಣು ಬೇನೆ ಬರುತ್ತೆ, ಅಸಾಧ್ಯ ಕೊಳಕು. ಸರ್ದಾರ್ ಹೆಂಡತಿ ಬರ್ತಿದ್ದಾನೆ. ಈಗ ನೀವು ಹೇಳ್ತೀರಾ, ನಾವು ಹೇಳೋಣವಾ ಏನಂತ? ನೀನು ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕಂತ. ಸಾವುಕಾರ, ಹೇಳ್ತೀನಿ ರೇ. ಬೋಳೇಶಂಕರ ಊಟಕ್ಕೆ ರೆಡಿಯಾಗಿ ಬರುವನು. ಬೋಳೇಶಂಕರ, ಒಬ್ಬನ ಜೀವನದಲ್ಲಿ ಇಂಥ ಸುದಿನಗಳು ಬರೋದು ಅಪರೂಪ. ಅಂದರೆ ಅವನು ನೋಡಿ ಒಳ್ಳೆತನದಿಂದ ಪ್ರತಿಯೊಬ್ಬರೂ ಒಳ್ಳೆ ಥರನೇ ನೋಡ್ತಾನೆ, ಕೆಟ್ಟದಾಗ ನೋಡೋದಿಲ್ಲ ಅವನು. ನೋಡಿ, ಒಬ್ಬನ ಜೀವನದಲ್ಲಿ ಇಂಥ ಸುದಿನಗಳು, ಒಳ್ಳೆಯ ದಿನಗಳು ಬರ್ತಕ್ಕಂಥದ್ದು ತುಂಬ ಅಪರೂಪ. ಯಾಕೆ?
ಅಣ್ಣ ತಮ್ಮಂದರು ಒಟ್ಟಿಗೆ ಊಟ ಮಾಡಿ ಎಷ್ಟು ದಿನಗಳಾದವು ನೋಡಿ, ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು, ಬನ್ನಿ ಅಣ್ಣ ತಮ್ಮಂದರು ಒಟ್ಟಿಗೆ ಊಟ ಮಾಡೋಣ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ನೋಡಿ, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಸಂದರ್ಭ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಈ ಮಾತನ್ನು ಯಾರು ಹೇಳ್ತಾರೆ? ಬೋಳೆ ಶಂಕರ ಹೇಳ್ತಾನೆ. ಇದನ್ನು ಉತ್ತರ ಬರೀಬೇಕಾದ್ರೆ ಇದನ್ನು ಬರೀಬೇಕು. ಒಬ್ಬರ ಜೀವನದಲ್ಲಿ ಇಂತಹ ಸುದಿನಗಳು, ಒಳ್ಳೆಯ ದಿನಗಳು ಅಂತಕ್ಕಂಥ ಬರೋದು ಅದು ತುಂಬ ಅಪರೂಪ. ಜೊತೆ ಕುಳಿತು ಊಟ ಮಾಡಿ ಎಷ್ಟು ದಿನಗಳಾದವು, ಬನ್ನಿ ಅಣ್ಣ ತಮ್ಮಂದರು ಒಟ್ಟಿಗೆ ಊಟ ಮಾಡೋಣ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಅತ್ತಿಗೆಯವರ ಹಸ್ತಗುಣದಿಂದ ಕೈಯಿಂದ ಮಾಡಿರ್ತಕ್ಕಂಥ ಅಡಿಗೆ ಮನೆಯಾಗಲಿ ಪರಿಮಳ ಭರಿತವಾಗಿದೆ, ಬನ್ನಿ ಅಂತ ಹೇಳಿದೆ ಸಾಹುಕಾರ. ಹೀಗೆ ಹೇಳ್ತಾನೆ ನಿಧಾನವಾಗಿ. ಅಯ್ಯ ಬೋಳೆ ಶಂಕರ, ಸದ್ಯ ನೀನೊಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೀವಿ. ಬೋಳೆ ಶಂಕರ, ಆಗಲಿ ಹೇಳಿ, ನಿಮ್ಗಿನ್ನೂ ಹಸುವಾಗಲಿಕ್ಕಿಲ್ಲ, ನನಗಾಗಿದೆ, ನಾನು ಊಟ ಮಾಡ್ತೀನಿ. ಸರ್ದಾರ, ತಮ್ಮ ಬೋಳೆ ಶಂಕರ, ಊಟಕ್ಕೆ ನೀನು ಕೊಟ್ಟಿಗೆ ಹತ್ರ ಕೊಡ್ತೀಯಾ? ನೋಡಿ, ಹೇಳೇ ಬಿಟ್ಟ ತಮ್ಮ ಬೋಳೆ ಶಂಕರ, ನೀನು ದನದ ಕೊಟ್ಟಿಗೆ ಹತ್ರ ಕೊಡ್ತೀಯ ಊಟಕ್ಕೆ? ಬೋಳೆ ಶಂಕರ ನೋಡಿ, ಒಳ್ಳೆಯ ಮನುಷ್ಯ ಇವನು, ಅದಕ್ಕೂ ಒಪ್ಕೊಳ್ತಾರೆ. ಆಗಲಿ ಹೇಳಿ, ಅದಕ್ಕೇನಂತೆ, ಬೇಕಂದ್ರೆ ಊಟ ಕಟ್ಕೊಳ್ಳಿ, ತೋಟದಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊತೀನಿ ಅಂತ ಹೇಳ್ತಾನೆ. ಅಷ್ಟು ಒಳ್ಳೆಯ ಮನುಷ್ಯ ಯಾರು? ಬೋಳೆ ಶಂಕರ. ನೋಡಿ ಸರ್ದಾರ್ ಹೆಂಡತಿ, ಹಾಗಿದ್ರೆ ಆಮೇಲೆ ನಿಮ್ಮನ್ನು ನಾವು ಒಳಕ್ಕೆ ಸೇರಿಸೋದಿಲ್ಲ, ಹುಷಾರ್. ಅದಾಯಿತು. ಸರ್ದಾರ್ ಹೆಂಡತಿ, ಸಾವುಕಾರನ ಹೆಂಡತಿ, ಈಗ ಕಟ್ಟಿದ ಬುತ್ತಿ ತಯಾರಾಗಿದೆ ಅಂದರೆ ಬೋಳೆ ಶಂಕರ ಹೇಳಿದ್ದು, ಬೇಕಾದ್ರೆ ಊಟ ಕಟ್ಕೊಳ್ಳಿ, ಊಟ ಮಾಡಿ ಅಲ್ಲೇ ಮಲ್ಕೊಳ್ತೀನಿ ತೋಟದ ಹತ್ರ ಅಂದ ತಕ್ಷಣ ಸಾವುಕಾರ ಹೆಂಡತಿ, ಈಗ ಈ ಕಡೆ ಕಟ್ಟಿರ್ತಕ್ಕಂಥ ಬುತ್ತಿ ಅಂದರೆ ಇಟ್ಟಿರ್ತಕ್ಕಂಥ ಅನ್ನ ರೆಡಿಯಾಗಿದೆ, ಇದನ್ನ ಎತ್ಕೊಂಡು ಮೊದಲು ಇಲ್ಲಿಂದ ಖಾಲಿ ಮಾಡೋ, ಜಾಸ್ತಿ ಮಾತಾಡಬೇಡ ಅಂತ ಅವಳ ಒಂದು ಮಾತು. ನೋಡಿ ಬೋಳೆ ಶಂಕರ, ಆಗಲಿ ಹೇಳಿ, ಆಮೇಲೆ ಕೊಡಂಗಿಗೆ ಊಟ ಹಾಕಿ. ಉಳಿದವರೆಲ್ಲ ಮರೆಯಾಗಿ ಬೋಳೆ ಶಂಕರ ಕೂತು ಕೊಡಂಗಿ ಮುಂದೆ ಬರುತ್ತಾರೆ. ಕೊಡಂಗಿ, ಅದೇನೋ ಸರಿ, ನೀನು ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತರು ಸರಿಯಾಗಿ ಬದುಕೊಳ್ತಿದ್ರೆ ಸರಿ, ಅವರ ತೆಪ್ಪಗೆ ಬಂದಿದ್ದೆ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಏನು ಪ್ರಯೋಜನ ಅಂತ. ಅವನು ಕೋಡಂಗಿಗೆ ಇದರ ನಿಜಾಂಶ ಏನಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಕೋಡಂಗಿ ಹೇಳ್ತಾ ಇದ್ದಾನೆ, ನೀನು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಮೇಲೆ ಇರ್ತಕ್ಕಂಥ ಚಿತ್ರಗುಪ್ತ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಅದನ್ನು ಬರ್ಕೊಳ್ತಾ ಇದ್ರೆ ಸರಿ, ಆ ಚಿತ್ರಗುಪ್ತನ ಏನಾದ್ರು ತೆಪ್ಪಗೆ ಬಂದ್ಬಿಟ್ಟಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ, ನೋಡಿ ಬೋಳೆ ಶಂಕರ ಹೇಳ್ತಾನೆ, ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತೊರೆಗಳನ್ನು ರುಮಾಲಿಗೆ ಸಿಕ್ಕಿಸ್ಕೊಳ್ಳಿಕ್ಕಲ್ಲ. ಒಬ್ಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ತೋರ್ಪಡಿಕೆಗಲ್ಲ, ಸಮಾಜದಲ್ಲಿ ನೋಡ್ಸ್ಕೊಳ್ಳೋದಕ್ಕಲ್ಲ, ಅದು ಒಂದು ರೀತಿಯ ಜೀವನದ ಮಾರ್ಗ ಅಷ್ಟೇ. ನೋಡಿ ಅವನೇ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸೊಗಸಾಗಿ ಹೇಳ್ತಾನೆ. ನೋಡಿ, ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ಈ ರುಮಾಲಿಗೆ ಜಂಬ ಕೊಚ್ಕೊಳ್ಳೋದಕ್ಕಲ್ಲ, ಅದು ಜೀವನದ ರೀತಿ ಅಷ್ಟೇ. ಅಂದಿರಲ್ಲಯ್ಯ, ಊಟ ಬಿಟ್ಟು ನೀ ಯಾಕೆ ಬಂದೆ? ಕೊಡಗಿ, ನನಗೆ ಇವತ್ತು ಊಟ ಬೇಡ ಅನಿಸಿತ್ತು, ನಾನು ತೋಟದಲ್ಲೇ ಮಲ್ಕೊತೀನಿ. ನಿನ್ನ ಅಣ್ಣಂದ್ರ ನಡೆ ಅತ್ತೆ ನನಗೆ ಸರಿ ಕಾಣಲಿಲ್ಲ. ಬೋಳೆ ಶಂಕರ, ಯಾಕೆ ಆಗಂದೆ? ಕೊಡಗಿ, ಚೆನ್ನಾಗಿದೆ, ಜೇಬ್ ನಿಂದು, ಹಣ ನಿಂದು, ಅವರು ಖರ್ಚು ಮಾಡ್ತಾರಂತೆ, ಇದು ಯಾವ ಸೀಮೆ ಲೆಕ್ಕ? ನೋಡಿ, ಮನೆ ಬೋಳೆ ಶಂಕರದು, ಅಲ್ಲಿ ಆಗ್ತಕ್ಕಂಥ ಊಟ ತಿಂಡಿ ಎಲ್ಲ ಬೋಳೆ ಶಂಕರದ, ಯಾರು ತಿಂತಾ ಇರ್ತಕ್ಕಂಥದ್ದು ಐಸಾರಾಮಾಗಿ ಕೂತ್ಕೊಂಡು ಸರ್ದಾರ್ ಸೋಮಣ್ಣ, ಸಾವುಕಾರ ಕಮ್ಮಣ್ಣ ಅವ್ರು ಹೆಂಡ್ತೀರ ಅಂತಕ್ಕಂಥದ್ದು. ಅದನ್ನೇ ಇವನು ಹೇಳ್ತಾ ಇದ್ದಾನೆ. ಜೇಬ್ ನಿಂದು, ಹಣ ನಿಂದು, ಖರ್ಚು ಮಾಡೋದು ಅವರು ಯಾರು? ಸರ್ದಾರ್ ಸೋಮಣ್ಣ, ಸಾವುಕಾರ ಕಮ್ಮಣ್ಣ ಅವ್ರು ಹೆಂಡ್ತೀರು. ಇದ್ಯಾವ ಸೀಮೆ ಲೆಕ್ಕ? ಇದ್ಯಾವ ಗಡಿ ಪ್ರದೇಶದ ಲೆಕ್ಕ? ಬೋಳೆ ಶಂಕರ ನೋಡಿ ತುಂಬ ಸೊಗಸಾಗಿ ಹೇಳ್ತಾನೆ. ಅದಕ್ಕಂತೆ ನಿನಗೆ ಕಮಂಗಿ ಇರೋದು. ಆಗೋ ಆ ಹಸಿರನ್ನ ನೋಡು. ಹಸಿರನ್ನ ಪ್ರೀತಿಸಬೇಕಾದ್ರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸ್ಕೊಳ್ಬೇಕಾದಿಲ್ಲ. ನೋಡಿ ಎಷ್ಟು ಸೊಗಸಾದ ಮಾತು ಹೇಳ್ತಾನೆ. ನೋಡಿ, ಅದಕ್ಕೆ ನಿಮಗೆ ಕಮಂಗಿ ಅಂತ ಅನ್ನೋದು. ನೋಡಿ, ಆ ಕಡೆ ಇರ್ತಕ್ಕಂಥ ಮರವನ್ನು ನೋಡು, ಆ ಮರದಲ್ಲಿರ್ತಕ್ಕಂಥ ಹಸಿರನ್ನು ನೋಡು. ಆ ಹಸಿರನ್ನು ನಾವೇನಾದರೂ ಪ್ರೀತಿಸಬೇಕಾದ್ರೆ ಪುಸ್ತಕದ ಭಾಷೆಯಲ್ಲಿ ನಾವು ಓದಬೇಕಾಗಿಲ್ಲ. ನಿಜವಾದಂತಹ ಒಂದು ಅಂತರಂಗ ಅಂತಕ್ಕಂಥ ತೆರೆದ್ರೆ ಸಾಕು, ಅದು ನಮ್ಮ ಹೃದಯದೊಳಗೆ ಪ್ರವೇಶಿಸ್ತದೆ. ಆ ನಮ್ಮ ಹೃದಯದೊಳಗೆ ಪ್ರವೇಶಿಸಿ ನಮ್ಮ ಹೃದಯವನ್ನು ತೊಳೆದು ಪರಿಶುದ್ಧವಾದಂತಹ ಕೊಳಂತರ ಮಾಡುತ್ತದೆ. ಅಯ್ಯ ಕೊಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆಕಣಯ್ಯ ನಾನು ಅಂದರೆ ಹಸಿರನ್ನು ಪ್ರೀತಿಸ್ತಕ್ಕಂತಹ ವಿನಯದಿಂದ ಕೂಡಿರ್ತಕ್ಕಂಥ ಪ್ರಜೆಕಣಯ್ಯ ನಾನು. ಇದು ತುಂಬ ಇಂಪಾರ್ಟೆಂಟು. ನೋಡಿ, ಅದಕ್ಕಂತೆ ನಿಮಗೆ ಕಮಂಗಿ ಇರೋದು. ಆಗೋ ಆ ಹಸಿರನ್ನು ನೋಡು. ಹಸಿರನ್ನು ಪ್ರೀತಿಸಬೇಕಾದ್ರೆ ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸ್ಕೊಳ್ಬೇಕಾದಿಲ್ಲ. ಅದು ಅಂತಃಕರಣ ಅಂತಕ್ಕಂಥ ನಮ್ಮ ಹೃದಯ ಅಂತಕ್ಕಂಥ ತೆರೆದ್ರೆ ಸಾಕು, ಅದು ಒಳಗೆ ಪ್ರವೇಶಿಸಿ ನಮ್ಮ ಒಳಗಿನ ಕೊಳೆ ಅಂತಕ್ಕಂಥ, ಒಳಗಿನ ಕೆಸರು ಅಂತಕ್ಕಂಥದ್ದು ತೊಳೆದು ಹೃದಯವನ್ನು ಪರಿಶುದ್ಧವಾದಂತಹ ಕೊಳಂತರ ಮಾಡುತ್ತದೆ. ಅಯ್ಯ ಕೊಡಗಿ, ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆಕಣಯ್ಯ ನಾನು, ಹಸಿರನ್ನು ಪ್ರೀತಿಸ್ತಕ್ಕಂಥ ಪ್ರಜೆಕಣಯ್ಯ ನಾನು ಅಂತ ಹೇಳಬೇಕಾದ್ರೆ, ನೋಡಿ ಕೊಡಗಿ, ನಿನಗೂ ಪಿಶಾಚಿ ಕಾಟುವ ಏನೋ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದೆ. ನಡಿ ಅವರು ಮರೆಯಾಗುತ್ತಿರುವಂತೆ
ನಿರಾಶರಾದ ಪಿಶಾಚಿಗಳು ಬರುತ್ತವೆ. ಈಗ ಎರಡನೇ ಪಿಶಾಚಿ ಮೂರನೇ ಪಿಶಾಚಿಗೆ ಉಪಾಯವನ್ನು ಹಾಕ್ಕೊಂಡು ಕಳಿಸಿದ್ದು ಎಲ್ಲಿಗೆ? ಬೋಳೇಶಂಕರನ ಹತ್ರಕ್ಕೆ. ಏನಕ್ಕೆ? ಬೋಳೇಶಂಕರ ಆರಾಮಾಗಿರೋದನ್ನು ನೋಡಿ ಇವರಿಬ್ರಿಗೂ ಹೊಟ್ಟೆ ಹೊರೀತೆ. ಹೊಟ್ಟೆ ಹೊರದೆ ಜಗಳ ಆಡ್ತಾರೆ, ಕಣ್ಣು ಕಿವಿ ಕಿತ್ತಾಡ್ತಾರೆ. ಆಗ ನಾವು ಇವ್ರು ಮೂವರನ್ನು ನರಕಕ್ಕೆ ಕರೆದುಕೊಂಡು ಹೋಗ್ಬೋದು ಅಂತ ಉಪಾಯ ಹಾಕಿದ್ದು. ಆದರೆ ಬೋಳೇಶಂಕರನ ಹತ್ರ ಈ ಎರಡೂ ಪಿಶಾಚಿಗಳ ಆಟ ಅಂತಕ್ಕ ನಿಂತು ಹೋಗ್ತದೆ. ನೋಡಿ ಅವು ಮತ್ತೆ ಬರ್ತವೆ. ಪಿಶಾಚಿ 3 ಜಗಳ ಆಗಲೇ ಇಲ್ವೇ? ಪಿಶಾಚಿ 2 ನಾವಿಟ್ಟೆಲ್ಲ ಮದ್ದೆಲ್ಲ ಈ ಬೆತ್ತತ್ತಿ ಮುಂದೆ ಒದ್ದೆ ಆಯಿತು. ಪಿಶಾಚಿ 3 ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯನೇ ಸರಿ, ಇವನನ್ನು ಈಗೆಲ್ಲ ದಾರಿಗೆ ತರೋದು. ಈ ಬೆತ್ತಕಡಿ ಹತ್ರ ತಮ್ಮ ಕೊಟ್ಟ ಬೇರಿದ ಅಂದರೆ ಈಗಾಗಲೇ ಒಂದನೇ ಪಿಶಾಚಿ ಏನು ಕೊಟ್ಟಿದೆ ಬಹುಮಾನವಾಗಿ? ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇರು ಕೊಟ್ಟಿದೆ. ನಾನು ಹೋಗಿ ರಾಜಕುಮಾರಿನ ಹಿಡಿತೀನಿ, ನಾನು ಹೋಗಿ ರಾಜಕುಮಾರಿನ ಹಿಡ್ಕೊಳ್ತೀನಿ. ಬೇರೆ ಇರೋದ್ರಿಂದ ರಾಜಕುಮಾರಿ ರೋಗ ವಾಸಿ ಮಾಡಬೇಕಂತ ಬರ್ತಾನೆ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನು ಭೇಟಿ ಮಾಡಿ ಆ ಬೇರು ಕಿತ್ಕೋ, ಅರಮನೆಗೆ ಬಂದ ಮೇಲೆ ವಾಸಿ ಮಾಡಲಿಕ್ಕಾಗೋದಲ್ಲ. ಆವಾಗ ರಾಜದಿಂದ ನಾನು ಅವನ ಕೈ ಸಾಕ್ತೀನಿ, ಹೇಗಿದೆ ಉಪಾಯ ಅಂತ ಹೇಳ್ತಾರೆ. ನೋಡಿ, ಇದು ಈಗಾಗಲೇ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಆಗಿರ್ತಕ್ಕಂಥವು. ಇದೇನಿದು, ನಾವು ಜಗಳ ಆಗಲೇ ಇವೆ, ನಾವಿಟ್ಟ ಮದ್ದೆಲ್ಲ ಇವನ ಮುಂದೆ ಒದ್ದಾಯ ಆಯಿತು, ಅಂದರೆ ನಾಶ ಆಯಿತು, ಉಪಯೋಗಕ್ಕೆ ಬರಲಿಲ್ಲ ಅಂತೇಳ್ಬಿಟ್ಟು ಈಗ ಮತ್ತೆ ಉಪಯೋಗವನ್ನು ಕೊಡ್ತಾರೆ. ಯಾವ ನಮ್ಮ ತಮ್ಮ ಆಗಿರ್ತಕ್ಕಂಥ ಒಂದನೇ ಪಿಶಾಚಿ ಕೊಟ್ಟ ಬೇರಿದೆಯಲ್ಲ ಅವನ ಹತ್ರ. ಹಾಗಾಗಿ ನಾನು ರಾಜಕುಮಾರಿಯನ್ನು ಹಿಡಿದು ಆ ರಾಜಕುಮಾರಿಗೆ ಹೊಟ್ಟೆ ನೋವು ಬರೋ ಹಾಗೆ ಮಾಡ್ತೀನಿ. ಆ ರಾಜಕುಮಾರಿಗೆ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕೆ ಬೇರನ್ನು ತೆಗೆದುಕೊಂಡು ಬರ್ತಾನೆ. ಯಾರು? ಬೋಳೇಶಂಕರ. ಆ ಬೇರನ್ನು ತೆಗೆದುಕೊಳ್ಳೋಕೆ ಬಂದ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿ ಆ ಬೋಳೇಶಂಕರನ ಹತ್ರ ಇರ್ತಕ್ಕಂಥ ಆ ಬೇರನ್ನು ಯಾವುದೋ ವೇಷದಲ್ಲಿ ಬಂದವನ ಹತ್ರ ಬೇರವನ್ನು ಕಿತ್ಕೊಂಡ್ಬಿಡು. ಆಗ ರಾಜಕುಮಾರಿಗೆ ಹೊಟ್ಟೆ ನೋವನ್ನು ವಾಸಿ ಮಾಡೋದಕ್ಕಂತ ಬರ್ತಾನೆ. ಅವನ ಹತ್ರ ಬೇರೆ ಇದ್ದಿಲ್ಲ, ರಾಜನ ಕೈಲಿ ಅವನು ಕತ್ಕೊಯ್ಸಿ ಹಾಕ್ಬಿಡೋಣ. ಹೇಗಿದೆ ಉಪಾಯ? ಪಿಶಾಚಿ 2 ಖಂಡಿತ ಚೆನ್ನಾಗಿದೆ, ನಡಿ ಅಂತೇಳ್ಬಿಟ್ಟು ಮತ್ತೆ ಒಂದು ಉಪಾಯವನ್ನು ಹಾಕ್ಕೊಂಡು ಆ ಎರಡನೇ ಪಿಶಾಚಿ ಮೂರನೇ ಪಿಶಾಚಿ ಆಗಿರ್ತಕ್ಕಂಥವು ಬರ್ತವೆ. ಇವು ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿಗಳು ಸಹ ಆ ಬೋಳೇಶಂಕರನ ಕೈಯಲ್ಲಿ ಯಾವ ರೀತಿ ಸೋತು ಸತ್ತೋಗ್ತವೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ತರಗತಿಗೆ ವಂದನೆಗಳು.